ಈಗಿನ ಬ್ಯುಸಿ ಶೆಡ್ಯೂಲ್ಸ್ಗಳಲ್ಲಿ ನಮ್ಮ ದೇಹದ ನಮ್ಮ ಆರೋಗ್ಯನ ನಾವು ನೋಡ್ಕೊಳ್ಳೋಕ್ಕೆ ಕಷ್ಟ ಆಗಿರುತ್ತೆ. ಸೊ ಹಂಗಾಗಿ ನಿಮಗೊಂದು ಹೆಲ್ದಿಯಾಗಿರೋ ಬೆನಿಫಿಟನ್ನು ಹೇಳೋಣ ಅಂತ ಬಂದಿದ್ದೀನಿ. ಬರೀ ಕಾಲಲ್ಲಿ ನಾವು ವಾಕ್ ಮಾಡೋದ್ರಿಂದಾಗಿ ತುಂಬ ಬೆನಿಫಿಟ್ ಇದೆ ನಮಗೆ. ನಮ್ಮ ಪಾದನ ಪ್ರತಿಯೊಂದು ಅಂಗಾಂಗಗಳನ್ನು, ನಮ್ಮ ಪ್ರತಿಯೊಂದು ಪಾರ್ಟ್ನ, ಇಂಟರ್ ಆರ್ಗನ್ಸ್ನ ನಾವು ಪಾದದಲ್ಲಿ ನೋಡ್ಬೋದಾಗುತ್ತೆ. ಅದನ್ನು ಹೇಳ್ತಾರೆ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊಳ್ಳುತ್ತೆ. ಅದಕ್ಕೋಸ್ಕರ ಕಲ್ಲು, ಮಣ್ಣು ಮತ್ತು ಗ್ರಾಸು ಆ ಪಾದನ ಟಚ್ ಮಾಡಿದಾಗ ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಪಾರ್ಟನ್ನು ಆರೋಗ್ಯವಾಗಿರೋಕ್ಕೆ, ಹೆಲ್ದಿಯಾಗಿರೋಕ್ಕೆ ಕಾರಣ ಆಗುತ್ತೆ. ಈಗಿನ ಸನ್ಲೈಟಲ್ಲೇ ಸ್ವಲ್ಪ ಅವಾಯ್ಡ್ ಮಾಡಿ ಬರೀ ಕಾಲಲ್ಲಿ ಹೋಗೋದು. ಬಟ್ ಮಾರ್ನಿಂಗ್ ವಾಕ್ ಯಾರು ಹೋಗ್ತೀರಾ ಅವರು ಆದಷ್ಟು ಮಣ್ಣಲ್ಲಿ ಹೋಗೋಕ್ಕೆ ಟ್ರೈ ಮಾಡಿ, ಗ್ರಾಸಲ್ಲಿ ಓಡಾಡೋಕ್ಕೆ ಟ್ರೈ ಮಾಡಿ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿರುತ್ತೆ. ಸೊ ಹಾಗಾಗಿ ಆದಷ್ಟು ಬರೀ ಕಾಲಲ್ಲಿ ಹೋಗೋದ್ರಿಂದ ನಮ್ಮ ದೇಹದಲ್ಲಿರೋ ಗ್ರಾವಿಟಿನ, ಭೂಮಿಲಿರೋ ಗ್ರಾವಿಟಿ ಎಳ್ಕೊಳುತ್ತೆ. ಆವಾಗ ಇನ್ನೂ ಹೆಲ್ದಿಯಾಗಿರೋಕ್ಕೆ ನಾವು ಟ್ರೈ ಮಾಡ್ಬೋದು. ಎಷ್ಟಾಗುತ್ತೆ ಅಷ್ಟು ನಮ್ಮ ಕೈಲಾಗದಷ್ಟು ನಾವು ಮಾಡ್ಕೊಳ್ಬೋದಾಗುತ್ತೆ. ಎಷ್ಟಾಗುತ್ತೆ ಅಷ್ಟು ಟೈಮ್ ಸಿಕ್ಕಿದಾಗೆಲ್ಲ ಆದಷ್ಟು ಬೆಳಗ್ಗೆ ಈವ್ನಿಂಗ್ ಮಾಡೋಕ್ಕೆ ಟ್ರೈ ಮಾಡಿ. ಬಿಸಿಲಲ್ಲಿ ಮಾಡೋಕ್ಕೆ ಹೋಗ್ಬಿಡಿ. ಕಾಲು ಬಿಸಿಲಲ್ಲಿ ಹೀಟಾಗಿ ಚೊಳ್ಳೆ ಎಲ್ಲ ಬರುತ್ತೆ, ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಮಣ್ಣು ಮತ್ತು ಹುಲ್ಲು, ಗ್ರಾಸಲ್ಲಿ ಓಡಾಡೋದ್ರಿಂದಾಗಿ ಕಾಲಿನ ಮಸಲ್ಸ್ಗಳು ಕೂಡ ಇಂಪ್ರೂವ್ ಆಗುತ್ತೆ. ನಮ್ಮ ದೇಹದಲ್ಲಿರೋ ಇಂಟರ್ನಲ್ ಆರ್ಗನ್ಸ್ಗಳು ಕೂಡ ಚೆನ್ನಾಗಿ ವರ್ಕ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಒಂದ್ಸಲ ಟ್ರೈ ಮಾಡಿ. ಒಂದ್ಸಲ ಆಗಾಗ ಅಭ್ಯಾಸ ಆಗ್ತಾ ಸರಿ ಹೋಗುತ್ತೆ. ಕಲ್ಲು ಮಣ್ಣು ಚುಚ್ಚುತ್ತೆ, ಬಟ್ ಆದರೂ ಅಭ್ಯಾಸ ಆಗ್ತಾ ಸರಿ ಹೋಗುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು.